ದಮ್ ಹೊಡಿಯೋದು ಕಮ್ಮಿ ಮಾಡ್ಬೇಕಲ್ಲ. ಮೊದಲೆಲ್ಲ ತಮ್ಮ ನೆಚ್ಚಿನ ನಾಯಕನ ಚಿತ್ರ ಬರ್ತಿದೆ ಅಂದ್ರೆ ಅಭಿಮಾನಿಗಳಲ್ಲಿ ಒಂದ್ ರೀತಿಯ ಉತ್ಸಾಹ ಕಾಣ್ತಾ ಇತ್ತು. ಕಾತರದಿಂದ ಕಾಯುತ್ತಾ ಕುಳಿತುಕೊಳ್ತಾ ಇದ್ರು. ಇನ್ನು ಆಗ ಸೋಷಿಯಲ್ ಮೀಡಿಯಾ ಕೂಡ ಪ್ರಭಾವ ಇರಲಿಲ್ಲ, OTTಯ ಅಲೆ ಕೂಡ ಎದ್ದಿರಲಿಲ್ಲ. ಹೀಗಾಗಿ ಚಿತ್ರಮಂದಿರಗಳಲ್ಲಿಯೇ ಚಿತ್ರವನ್ನ ಅಭಿಮಾನಿಗಳು ನೋಡಬೇಕಾಗಿತ್ತು. ಆದ್ರೆ ಈಗ ಅಂಗೈಯಲ್ಲಿಯೇ ಮನರಂಜನೆ ಇದೆ. ಚಿತ್ರದ ಮೊದಲ ಪ್ರದರ್ಶನ ಮುಕ್ತಾಯ ಆಗ್ತಾ ಇದ್ದಂತೆ ಚಿತ್ರದ ಹಣೆಬರ ಗೊತ್ತಾಗ್ಬಿಡುತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ಚಿತ್ರದ ಪ್ರಮುಖವಾದ ಸನ್ನಿವೇಶಗಳು ಹರಿದಾಡ್ತಾ ಇರುತ್ತೆ. ಇಡೀ ಚಿತ್ರ ಕ್ಷಣಾರ್ಧದಲ್ಲಿಯೇ ಆನ್ಲೈನ್ನಲ್ಲಿ ಸೋರಿಕೆ ಆಗುತ್ತೆ. ಇಂತಹ ವಾತಾವರಣದಲ್ಲಿ ಸದ್ಯ ಮಾರ್ಕ್ 10 ದಿನಗಳ ಯಶಸ್ವಿ ಪ್ರದರ್ಶನ ಕಂಡಿದೆ. ಬಾಕ್ಸ್ ಆಫೀಸ್ನಲ್ಲಿ ಮಹತ್ವದ ಲ್ಯಾಂಡ್ ಮಾರ್ಕ್ನತ್ತ ದಾಪುಗಾಲು ಹಾಕ್ತಾ ಇದೆ. ಬಾಕ್ಸ್ ಆಫೀಸ್ನ ಅಂಕಿ ಅಂಶಗಳ ಪ್ರಕಾರ ಈ 10 ದಿನಗಳಲ್ಲಿ 24.51 ಕೋಟಿಯನ್ನ ಮಾರ್ಕ್ ಸಿನಿಮಾ ದೋಚಿದೆ. ಇಂದು ಬಾಕ್ಸ್ ಆಫೀಸ್ನಲ್ಲಿ 25 ಕೋಟಿಯ ಲ್ಯಾಂಡ್ ಮಾರ್ಕ್ ಅನ್ನು ಈ ಚಿತ್ರ ಪಾರು ಮಾಡಲಿದೆ. ವಿಶೇಷ ಅಂದ್ರೆ ವೀಕೆಂಡ್ ನಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಮಾರ್ಕ್ ಮ್ಯಾಜಿಕ್ ಮಾಡಿದೆ. ಸುದೀಪ್ ಹವಾ ಪ್ರೇಕ್ಷಕರನ್ನ ಚಿತ್ರಮಂದಿರದತ್ತ ಸೆಳೆದಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ನಿನ್ನೆ ಅಂದ್ರೆ ಜನವರಿ 3 ಅಂದ್ರೆ ಶನಿವಾರ ಮಾರ್ಕ್ ಗಳಿಕೆಯಲ್ಲಿ 26.67% ಏರಿಕೆಯಾಗಿದ್ದು ಕನ್ನಡದಲ್ಲಿ 76 ಲಕ್ಷವನ್ನ ಈ ಚಿತ್ರ ಗಳಿಸಿದೆ. ಮೊದಲ ದಿನ 8 ಕೋಟಿ ಆಗಿದ್ರೆ ಎರಡನೇ ದಿನ 3.2 ಕೋಟಿ, ಮೂರನೇ ದಿನ 3.2 ಕೋಟಿ, ನಾಲ್ಕನೇ ದಿನ 3.4 ಕೋಟಿ, ಐದನೇ ದಿನಕ್ಕೆ ಕಮ್ಮಿ ಆಗಿತ್ತು ಅಂದ್ರೆ 1.15 ಕೋಟಿ ಗಳಿಸಿತ್ತು. ಇದಾದ ನಂತರದಲ್ಲಿ ಲಕ್ಷ ಗಳಿಕೆಯಲ್ಲಿ ಇಳಿಕೆ ಕಂಡಿತ್ತು. ಅಂದ್ರೆ 6 ಮತ್ತೆ 7ನೇ ದಿನ 90 ಹಾಗೆ 80 ಲಕ್ಷ ರೂಪಾಯಿ ಕಮಾಯಿ ಮಾಡಿತ್ತು. 8ನೇ ದಿನ ಅದು 1.9 ಕೋಟಿಗೆ ಏರಿಕೆಯಾಗಿ ಮತ್ತೆ 9, 10ನೇ ದಿನ 60 ಲಕ್ಷ ಹಾಗೂ 76 ಲಕ್ಷ ಗಳಿಸಿದೆ. ಇವೆಲ್ಲವೂ ಕೂಡ ಅಂದಾಜು ಲೆಕ್ಕದಲ್ಲೇ ಇದೆ. ಅಂದಹಾಗೆ ಈ ಚಿತ್ರ ಬಿಡುಗಡೆಯಾದ ನಂತರ ಖುದ್ದು ಚಿತ್ರತಂಡವೇ ಚಿತ್ರದ ಮೊದಲ ದಿನದ ಗಳಿಕೆಯ ಮಾಹಿತಿಯನ್ನು ಹಂಚಿಕೊಂಡಿತ್ತು. ಮೊದಲ ದಿನ 15.9 ಕೋಟಿ ಹಣ ಚಿತ್ರ ಗಳಿಸಿದೆ ಅಂತ ಹೇಳಿಕೊಂಡಿತ್ತು. ಆ ಪ್ರಕಾರ 10 ದಿನದಲ್ಲಿ ಮಾರ್ಕ್ ಇನ್ನೂ ಹೆಚ್ಚಿನ ಹಣ ಗಳಿಸಿರುವ ಸಾಧ್ಯತೆ ಇದೆ. ಚಿತ್ರತಂಡ ಈ ಬಗ್ಗೆ ಅಧಿಕೃತ ಮಾಹಿತಿಯನ್ನ ಹಂಚಿಕೊಳ್ಬೇಕಾಗಿದೆ ಅಷ್ಟೇ. ಒಟ್ನಲ್ಲಿ ಮಾರ್ಕ್ 10 ದಿನದಲ್ಲಿ 24.51 ಕೋಟಿಯನ್ನ ಕೊಳ್ಳೆ ಹೊಡೆದಿದೆ. ಇವತ್ತು ಭಾನುವಾರವಾದ ಕಾರಣ ಚಿತ್ರದ ಗಳಿಕೆ ಇವತ್ತು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಮುಂದಿನ ವಾರಾಂತ್ಯದವರೆಗೆ ಮಾರ್ಕ್ ಇನ್ನು ಎಷ್ಟು ಕೋಟಿಯನ್ನ ಗಳಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ.